ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವು ಇದೇ ಜನವರಿ 9, 2026ರಂದು ಶುಕ್ರವಾರ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆ 8:30ಕ್ಕೆ ಶ್ರೀ ಮಹಾಂತ ಸ್ವಾಮಿ ವೃತ್ತದಿಂದ ಹೊರಟ ಕನ್ನಡದ ತೇರಿಗೆ ಸುರಪುರ ಕ್ಷೇತ್ರದ ಮಾಜಿ ಸಚಿವರು ನರಸಿಂಹ ನಾಯಕ ರಾಜುಗೌಡ ಅವರ ಸಹೋದರ ಹನುಮಂತ ನಾಯಕ ಬಬುಲ್ಗೌಡ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಸವರಾಜ ಸ್ವಾಮಿ ಸ್ಥಾವರಮಠ ವೀರೇಶ್ ಬಿ ಚಿಂಚೋಳಿಯವರು ಡೋಲು ಬಾರಿಸುವುದರ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಇನ್ನು ಸಮ್ಮೇಳನ ಸರ್ವಾಧ್ಯಕ್ಷರಾದ ವೀರೇಶ್ ಹಿರೇಮಠ ಹಳ್ಳೂರ್ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ತಾಲೂಕಾ ಅಧ್ಯಕ್ಷರಾದ ವೆಂಕಟಗಿರಿ ದೇಶಪಾಂಡೆ ಅವರಿಗೆ ಕನ್ನಡದ ತೇರಿನಲ್ಲಿ ಕುಳ್ಳರಿಸಿ ಸನ್ಮಾನಿಸಿದರು. ಕನ್ನಡಾಂಬೆಗೆ ಜಯವಾಗಲಿ ಎಂದು ಜಯಘೋಷಗಳನ್ನು ಕೂಗಿದರು. ಹಲವಾರು ವಾದ್ಯಗಳನ್ನು ಬಾರಿಸುತ್ತಾ ಹೊರಟ ಮೆರವಣಿಗೆಯು ಚನ್ನಮ್ಮನ ವೃತ್ತ, ಬಸವೇಶ್ವರ ವೃತ್ತದಿಂದ 12:30 ವೇದಿಕೆ ತಲುಪಿತು. ಈ ಮೆರವಣಿಗೆಯಲ್ಲಿ ಅನೇಕ ರಾಜಕೀಯ ಮುಖಂಡರು, ಕನ್ನಡ ಪರ ಸಂಘಟನೆಗಳು ಹಾಗೂ ಮಹಿಳಾ ಸಂಘಟನೆಗಳು, ಕಲಾ ತಂಡಗಳು ಭಾಗಿಯಾಗಿದ್ದವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಜಾ ವೇಣುಗೋಪಾಲ್ ನಾಯಕ್ ಶಾಸಕರು ಸುರಪುರ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಂಥ ರಾಜಾ ಕೃಷ್ಣಪ್ಪ ನಾಯಕ್ ಸುರಪುರ ಸಂಸ್ಥಾನ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ವೆಂಕಟಗಿರಿ ದೇಶಪಾಂಡೆ, ಸಿದ್ದಪ್ಪ ಹೊಟ್ಟಿ ಜಿಲ್ಲಾಧ್ಯಕ್ಷರು ಯಾದಗಿರಿ, ಡಾ ಅಮರೇಶ್ ಯಾತ್ಗಲ್ ನಿರ್ದೇಶಕರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ವೀರೇಶ್ ಹಿರೇಮಠ ಹಳ್ಳೂರು ಸರ್ವಾಧ್ಯಕ್ಷರು ಮತ್ತು ಡಾ ಕೆ ಪದ್ದಯ್ಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಪುಣೆ, ವಿಠಲ್ ಯಾದವ್ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಕಲಬುರಗಿ, ನಾಗಣ್ಣ ಸಾವ್ಕಾರ್ ದಂಡಿನ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ರಾಜಶೇಖರ್ ಪಾಟೀಲ್ ವಜ್ಜಲ್, ಸಂತೋಷ್ ನಾಯಕ್, ನೀಲಕಂಠಿ ಎಸ್ ಬಿರಾದರ್, ಎಚ್.ಸಿ. ಪಾಟೀಲ್, ವೀರೇಶ್ ಬಿ ಚಿಂಚೋಳಿ, ಆರ್.ಎಂ. ರೇವಡಿ, ಸಿದ್ದಣ್ಣ ಮಲಗಲದಿನ್ನಿ, ಬಸವರಾಜ್ ಮಲಗಲದಿನ್ನಿ, ಸಿದ್ದು ಮುದಗಲ್, ಶರಣು ಎನ್ ದಂಡಿನ್, ಮಾಂತೇಶ್ ಮಲಗಲದಿನ್ನಿ, ತಿಪ್ಪಣ್ಣ ರಾಠೋಡ್ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ, ಶಾಂತಪ್ಪ ಮಲಗಲದಿನ್ನಿ ಉಪಾಧ್ಯಕ್ಷರು, ಇನ್ನು ಅನೇಕ ಮುಖಂಡರು, ಗಣ್ಯರು, ಸಾಹಿತಿಗಳು ಹಾಗೂ ಕಲಾವಿದರು ಉಪಸ್ಥಿತರಿದ್ದರು. ಸಮ್ಮೇಳನಕ್ಕೆ ಆಗಮಿಸಿದ ಎಲ್ಲ ಜನರಿಗೆ ಶುಚಿ ರುಚಿಯಾದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಹುಣಸಗಿ ಪೊಲೀಸ್ ಠಾಣೆಯ ಸಿಪಿಐ ರವಿಕುಮಾರ್ ಮತ್ತು ಪಿಎಸ್ಐ ರಾಹುಲ್ ಅವರು ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಒದಗಿಸಿದರು. ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ, ನಮ್ಮ ನಡೆ ನ್ಯಾಯದ ಕಡೆ. ಮುತ್ತೆರ ಬರ್ರಿ ಕಡೆ ಸ್ವಲ್ಪ ಮುತ್ತೆರ ಬರ್ರಿ. ಪ್ಲಾನ್ ಮಾಡ್ತಾ
ಮಾಡಿದ್ದಾರೆ. ಬೆಳಗ್ಗೆ 7:30 ಗಂಟೆಗೆ ಶಾಸಕರು ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಹಾಗೂ ಈ ವೇದಿಕೆಯನ್ನು ಹಂಚಿಕೊಳ್ಳಲು ಮಾನ್ಯ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ ರಾಜಾ ವೇಣುಗೋಪಾಲ್ ನಾಯ್ಕರು 10 ಗಂಟೆಗೆ ವೇದಿಕೆಗೆ ಅವರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ವೀಕ್ಷಕರೇ, ಈ ಒಂದು ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆಹಾರಗಳಲ್ಲಿ ಬೆಳಕು. ಕನ್ನಡದ ದೀಪ ನಮ್ಮೆಲ್ಲರ ಮನೆ ಮತ್ತು ಮನಸ್ಸುಗಳನ್ನು ಅರಳಿಸಲಿ. ಅಜ್ಞಾನದ ಅಂಧಕಾರವನ್ನ ತೊಳೆದು ಸುಜ್ಞಾನದ ಬೆಳಕನ್ನ ನೀಡುವ ನಿಟ್ಟಿನಲ್ಲಿ ಎಲ್ಲರೂ ಜ್ಯೋತಿಯನ್ನ ಪ್ರಜ್ವಲಿಸ್ತಾ ಇದ್ದಾರೆ. ಕನ್ನಡ ನಾಡಿನ ಕೀರ್ತಿಯ ಪ್ರಜ್ವಲನೆಯ ಹಾಗೆ ಎತ್ತರೆತ್ತರಕ್ಕೆ ಏರಲಿ ಅಂತ ಸುರಿದ ಬಾಳೆ ಹಣ್ಣಿನಂದದೆ, ಸುಕೋಷ್ಣ ಸ್ಥಿತಿಯಲ್ಲಿರುವ ಹಾಲಿನಂದದೆ, ಶಿಬಿರದ ಕಬ್ಬಿನಂದದೆ ಇರುವ ಕನ್ನಡದ ನುಡಿ ಪವಿತ್ರವಾದ ಭಾಷೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎನ್ನುವ ಕವಿ ವಾಣಿಯನ್ನು ಸ್ಮರಿಸುವ ವೇದಿಕೆಯಾಗಿ ಅಧಿಕೃತವಾಗಿ ಉದ್ಘಾಟನೆಗೊಳಿಸಿದ ಡಾಕ್ಟರ್ ಅಂಬರೀಶ್ ಶೆಟ್ಟಿಗಳವರ ಆದಿಯಾಗಿ ಎಲ್ಲ ಗೌರವಾನ್ವಿತ ಗಣ್ಯಮಾನರಿಗೆ ಧನ್ಯವಾದಗಳು. ಭುವನೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿಯನ್ನ ನಮ್ಮ ಸುರಪುರದ ಬಲವಂತ ಹರಿ ಬಹದ್ದೂರ್ ಸಂಸ್ಥಾನದ ರಾಜರಾದಂತ ರಾಜ ಕೃಷ್ಣಪ್ಪ ನಾಯಕರವರು, ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರ ಸೋದರಾದಂತ ರಾಜ ಸಂತೋಷ್ ನಾಯಕರವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತೇನೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವರು ದಯವಿಟ್ಟು ಅನ್ಯತಾ ಭಾವಿಸದೆ ಎಲ್ಲರೂ ವೇದಿಕೆಯಿಂದ ನಿರ್ಗಮಿಸಬೇಕು. ಪಾಪ ಈಗ ನಾವು ಒಂದು ನಿಯಮಗಳನ್ನು ಹಾಕೊಂಡಿದ್ವಿ ಸಾಹಿತ್ಯ ಪರಿಷತ್ನವರು, ಅದಕ್ಕೆ ಯಾವುದೇ ಚ್ಯುತಿ ಬರದಿರ ಹಾಗೆ ನಾವು ನೀವೆಲ್ಲರೂ ನಡ್ಕೊಳ್ಳೋಣ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮ ಈಗ ಅಧಿಕೃತವಾಗಿ ಆರಂಭ ಮಾಡಲಿದ್ದೇವೆ. ದಯವಿಟ್ಟು ಎಲ್ಲ ನಮ್ಮ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಕನ್ನಡದ ಬಂಧುಗಳು ಸಹಕರಿಸಿದ್ದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಊರಿನ ಕಾರ್ಯಕ್ರಮ, ನಿಮ್ಮ ಕನ್ನಡದ ಕಾರ್ಯಕ್ರಮ, ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಕೋರುತ್ತೇವೆ. ನಿಂಗರಾಜ್ ಬಾಚಿಮಟ್ಟಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತೇನೆ. ಈಗ ಕನ್ನಡದ ಅಧಿಕೃತ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಯಮದಂತೆ ಕನ್ನಡದ ಮಂಗಲದ ಮನ್ನಣೆಯ ಮಾಧುರ್ಯದ ನಾಡಗೀತೆ ಮುಖೇನ ಕನ್ನಡ ನಾಡಿನ ಹಿರಿಮೆಯನ್ನ ಹೆಚ್ಚಿಸಿದ ಧೀಮಂತ ಸಾಹಿತಿ ರಸಋಷಿ ಕವಿ ಕುವೆಂಪುರವರು ರಚಿಸಿದ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇದೆಲ್ಲ ಗೌರವದಿಂದಲೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು Yeah.
ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಇಷ್ಟು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಮಹನೀಯರಲ್ಲಿ ವಿನಂತಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಆಶಯ ನುಡಿಯನ್ನು ನುಡಿದಿರುವಂತಹ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಿದ್ದಪ್ಪ ಹೊಟ್ಟಿ ಅವರು, ಡಾಕ್ಟರ್ ಸಜ್ಜೇಂದ್ರ ಅವರು, ಅಮರಣ್ಣ ದೇಸಾಯಿ ಅವರು, ಪಟ್ಟಣದ ಪ್ರಮುಖರಾದಂತಹ ಸಿದ್ದಣ್ಣ ಸಾವುಕಾರ ಮಂಜುಜಿನಿ ಅವರು, ರಾಜಶೇಖರಗೌಡ ಪಾಟೀಲ್ ವಜ್ರಮರವರು, ಬಸವನಗೌಡ ಹಳ್ಳಿಕೋಟೆಯವರು, ಮೋತಿಲಾಲ್ ಚವ್ಹಾಣ್ ಅವರು, ಪರಮಣ್ಣ ವೀರಗೌಡರವರು, ಆರ್.ಎಂ. ರೇವಡಿ ಅವರು ಇವರು ವೇದಿಕೆ ಅಲಂಕರಿಸಬೇಕಾಗಿ ಕೋರುತ್ತೇನೆ. ಶ್ರೀ ಬಸಣ್ಣ ದೇಸಾಯಿ, ಶ್ರೀ ಎಸ್.ಸಿ. ಪಾಟೀಲ್, ಶ್ರೀ ಚಂದ್ರಶೇಖರಗೌಡ ಮಾಗ್ನೂರ್, ಶ್ರೀ ಸಿದ್ದಣ್ಣ ಮುತ್ತ ಚೌಧರಿ ಮುದ್ನೂರ್, ಶ್ರೀ ಸಂಗಣ್ಣ ಸಾಹು ವೈಲಿ, ಶ್ರೀ ಎಂ.ಎಸ್. ಚೆಂಡಾರ್ ಅವರು, ಶ್ರೀ ನಾರಾಗೌಡ ಎಸ್. ಪಾಟೀಲ್ ರವರು, ಶ್ರೀ ಸುರೇಶ್ ದೊರೆ ಅವರು. ಉಪಹಾರ ಮಾಡಿರದೇ ಇದ್ದರೆ ದಯವಿಟ್ಟು ಹೋಗಿ ಉಪಹಾರ ಮಾಡಿಕೊಂಡು ಬನ್ನಿ. ಉಪಹಾರದ ಸಿದ್ಧತೆಯನ್ನು ಕೂಡ ನಾವೆಲ್ಲ ಮಾಡಿದ್ದೀವಿ. ಉಪಹಾರವನ್ನು ಮಾಡಿಕೊಂಡು ಬಂದ ಆ ನಂತರ ಈ ಒಂದು ವೇದಿಕೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ಕನ್ನಡ ಹೃದಯಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ನಿರೀಕ್ಷೆಗೂ ಮೀರಿ ಕನ್ನಡದ ಬಂಧುಗಳು ತಾವೆಲ್ಲ ಸೇರಿದ್ದೇವೆ. ಇನ್ನೆರಡು 3 ನಿಮಿಷಗಳಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ, ಕೂಡಲಿಕ್ಕೆ ಆಸನ ವ್ಯವಸ್ಥೆ ಮಾಡ್ತೇವೆ. ದಯವಿಟ್ಟು ಸಹಕರಿಸಿ. ಇನ್ನು ಅನೇಕ ಆಸನಗಳು ಬರ್ತಾ ಇದ್ದಾವೆ. 5 ನಿಮಿಷ ಸಹಕರಿಸಿದರೆ ತಾವೆಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬಹುದು. ನೀವು ಬಯಸಿಡ್ರಿ ಬಯಸ್ಕೊಳ್ತೀನಂತ ಆ ಕಡೆ ಆಮ್ಯಾಗ ಅಡಿಗೆ ಏನೇನೋ ಐಟಮ್
ಸಮ್ಮೇಳನದ ಒಂದು ಮೆರವಣಿಗೆ ಮೂಲಕ ಈ ಒಂದು ಭವ್ಯವಾದ ರಂಗಮಂಟಪಕ್ಕೆ ಬಂದು ಮುಟ್ಟಿದೆ. ಬಂದಂತ ಎಲ್ಲ ಕನ್ನಡ ಜೀವಿಗಳಿಗೆ ಮತ್ತು ಎಲ್ಲ ಜನರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಂದಿನ ಒಂದು ಈ ಕಾರ್ಯಕ್ರಮಕ್ಕೆ ಎಷ್ಟೊಂದು ಜನ ಬಂದು ಪ್ರಸಾದವನ್ನು ಮಾಡಿದ್ದಾರೆ ಅಂತ ನಮ್ಮ ಈ ಒಂದು ಅಡಿಗೆ ಖಾತೆಯನ್ನು ತೆಗೆದುಕೊಂಡಂತ ಮಂಜು ಹೊಳಿ ಹಾಗೂ ನೀಲಕಾಂತ್ ವೈಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಇಂದಿನ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬಂದಿದ್ದಾರೆ? ಕಾರ್ಯಕ್ರಮ ನಮ್ಮ ನಿರೀಕ್ಷೆ 5,000 ರಿಂದ 6,000 ಇತ್ತು. ಒಂದು 10,000 ಜನಸಂಖ್ಯೆ ಬಂದಿದೆ ಇವತ್ತಿಲ್ಲಿ. ಏನೇನು ವ್ಯವಸ್ಥೆ ಮಾಡಿದ್ರು? ಅವರಿಗೆ ಅನ್ನ, ಸಾಂಬಾರು, ಮಾದಲಿ, ಹಾಲು, ತುಪ್ಪ, ಬದ್ನೆಕಾಯಿ ಪಲ್ಯ ಇಷ್ಟೆಲ್ಲ ಊಟ ವ್ಯವಸ್ಥೆ ಮಾಡಿದ್ದೇವೆ. ಶಿರಾ. ಎಷ್ಟು ಗಂಟೆಯಿಂದ ಊಟ ಪ್ರಾರಂಭವಾಗಿದೆ? 12 ಗಂಟೆಯಿಂದ. ಬೆಳಗ್ಗೆ ನಾಷ್ಟ ಏನಾದ್ರು ಮಾಡಿದ್ರೆ? ಉಪ್ಪಿಟ್ಟು, ಬೆಳಗ್ಗೆ ಉಪ್ಪಿಟ್ಟು. ಮತ್ತೇನಾದ್ರು ಈ ಸಮ್ಮೇಳನದ ಬಗ್ಗೆ ತಮ್ಮ ಮಾತುಗಳು ಹೇಳ. ಸಮ್ಮೇಳನಕ್ಕೆಲ್ಲ ನಮ್ಮ ಬಂದಂತ ಎಲ್ಲರೂ ನಮ್ಗೆ ಸಹಕರಿಸಿದ್ದಾರೆ. ಎಲ್ಲ ಊಟದ ವ್ಯವಸ್ಥೆ ಚೆನ್ನಾಗಿದೆ. ಏನು ಅಡಿಗೆ ಮಾಡೋದು ಎಲ್ಲ ಅದಕ್ಕೆ ಇದು ಮಾಡಿ ಚೆಂದ ಮಾಡ್ಯಾರ. ಎಲ್ಲ ಸಕ್ಸಸ್ ಆಗ ಕಾರ್ಯಕ್ರಮ ಯಾವುದೇ ತೊಂದರೆ ಆಗಿಲ್ಲ. ವೀಕ್ಷಕರೇ, ಈ ಒಂದು ಸಮ್ಮೇಳನಕ್ಕೆ ಸಾಕಷ್ಟು ಜನರು 5,000 ರಿಂದ 6,000 ಬರುವ ಜನರ ನಿರೀಕ್ಷೆ ಇತ್ತು. ಆದರೆ ಆ ಒಂದು ಕಾರ್ಯಕ್ರಮ ವ್ಯವಸ್ಥಿತವಾಗಿ ಇರುವುದರಿಂದ 10,000 ಜನ ಒಂದು ಬಂದು ಈ ಒಂದು ಊಟದಲ್ಲಿ ಪಾಲ್ಗೊಂಡು ಹಾಗೆ ಮೆರವಣಿಗೆಯಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾತಿ ಗಣ್ಯರು, ರಾಜಕೀಯ ಮುಖಂಡರು ಹಾಗೂ ಸಾಹಿತಿಗಳು, ವಿಜ್ಞಾನಿಗಳು ಇನ್ನು ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾರೆ. ಕ್ಯಾಮರಾಮ್ಯಾನ್ ಬಸವರಾಜ್ ಸಿದ್ದಣ್ಣ ಬಳಿ ಜೊತೆ ದೇವೇಂದ್ರ ವಿಶ್ವಕರ್ಮ, MTV ನ್ಯೂಸ್ ಹೊಸಗಿ.